Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. ಜೂನ್ ಒಳಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೊಳಿಸಲಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಸಿದ್ದರಾಮಯ್ಯ ಬೆಂಬಲ. ಎಚ್ ಆಂಜನೇಯ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಒತ್ತಾಯಕ್ಕೆ ಈಗಲೂ ಬದ್ಧ. ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಕುಂಠಿತ. ಕುಮಾರ್ ಬಂಗಾರಪ್ಪ. ಮೇ 26ರಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ. ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ. ಓರ್ವ ಪ್ರಗತಿಪರ ರೈತನಿಗೆ ಗೌರವ ಡಾಕ್ಟರೇಟ್. ಡಾಕ್ಟರ್ ಹನುಮಂತಪ್ಪ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಖಂಡನೆ. ಬೇಡ ಜಂಗಮರು ಎಸ್ಸಿ ಎಂದು ಬರೆಯಿಸಿ ಕಲ್ಯಾಣಸ್ವಾಮಿ. ಸಾಮಾಜಿಕ ಆರ್ಥಿಕ ಪ್ರಜಾತಂತ್ರಗಳು ದಲಿತ ದಮನಿರತರ ಅತಿ ದೊಡ್ಡ ಶತ್ರುಗಳು. ಶಿವಸುಂದರ್. ಉರುಸ್ ಅಂಗವಾಗಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ. ಮತ್ತು ಬಸ್ ಲಾರಿ ಡಿಕ್ಕಿ 18 ಜನರಿಗೆ ಗಾಯ, 5 ಸ್ಥಿತಿ ಗಂಭೀರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣ ಜನಗಣತಿಯನ್ನು ರಾಜ್ಯ ಸರ್ಕಾರದ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಸಮಿತಿ ಪ್ರಾರಂಭಿಸಿದ್ದು, ಜೂನ್ ಅಂತ್ಯದ ಒಳಗೆ ಮೀಸಲು ಜಾರಿಗೊಳಿಸಬೇಕೆಂದು ಮಾಜಿ ಸಚಿವ ಎಚ್ ಆಂಜನೇಯ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಹೊಸ ದತ್ತಾಂಶ ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಮೀಕ್ಷೆ ಪ್ರಾರಂಭಿಸಿದೆ. ಬೆಂಗಳೂರಿನಲ್ಲಿ ಮಳೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಸಮೀಕ್ಷೆ ನಿಧಾನಗತಿ ನಡೆಯುತ್ತಿದ್ದು, ಆಯೋಗವೇ ಅವಧಿಯನ್ನು ವಿಸ್ತರಿಸಿದೆ. ತಿಂಗಳಾಂತ್ಯಕ್ಕೆ ಸಮೀಕ್ಷೆ ಸಂಪೂರ್ಣ ದತ್ತಾಂಶ ಕೈ ಸೇರಲಿದ್ದು, ತ್ವರಿತವಾಗಿ ಜಾರಿಗೆ ಸರ್ಕಾರ ಮುಂದಾಗಬೇಕೆಂದರು. ಲಿಂಗಾಯತ ಬೇಡ ಜಂಗಮರು ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರದ ಮೂಲಕ ಗಣತಿಯಲ್ಲಿ ಹೆಸರು ಸೇರಿಸುವುದನ್ನು ನಿಲ್ಲಿಸಬೇಕು. ಅಸ್ಪೃಶ್ಯರಲ್ಲದವರು ಎಸ್ಸಿ ಜಾತಿ ಪ್ರಮಾಣ ಪತ್ರದ ದುರುಪಯೋಗ ಪಡಿಸಿಕೊಳ್ಳಬಾರದು. ಈಗಾಗಲೇ ಆಯೋಗಕ್ಕೆ ಮಾಹಿತಿ ನೀಡಿದ್ದು, ಲಿಂಗಾಯತ ಬೇಡ ಜಂಗಮರು ಎಸ್ಸಿ ಪಟ್ಟಿಯಲ್ಲಿ ಸೇರಿಸಬಾರದು ಎಂದರು. ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು. ಸಚಿವ ಸಂಪುಟದ ಸಭೆ ನಡೆಸಿ ಲಿಂಗಾಯತ ಬೇಡ ಜಂಗಮ ಜಾತಿಯನ್ನು ಎಸ್ಸಿ ಪಟ್ಟಿಗೆ ಸೇರಿಸದಂತೆ ಆದೇಶ ಹೊರಡಿಸಬೇಕೆಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 2ನೇ ಅಂಬೇಡ್ಕರ್ ಎಂದು ಹೇಳಿದ್ದನ್ನು ಸಮರ್ಥಿಸಿಕೊಂಡು ದೇಶದಲ್ಲಿಯೇ ಮೊದಲ ಬಾರಿಗೆ ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ರೂಪಿಸಿ ಜಾರಿಗೊಳಿಸಿದ್ದಾರೆ. 40,000 ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಕಲ್ಯಾಣಕ್ಕೆ ಕಾಯ್ದಿರಿಸಿದ್ದಾರೆ. ಗುತ್ತಿಗೆ ಕೆಲಸಗಳಲ್ಲಿ ಎಸ್ಸಿ ಸಮುದಾಯಕ್ಕೆ ಮೀಸಲು ನಿಗದಿಪಡಿಸಿದ್ದು, ಪರಿಶಿಷ್ಟ ಕಲ್ಯಾಣಕ್ಕಾಗಿ ಶ್ರಮಿಸುವ ಅವರು 2ನೇ ಅಂಬೇಡ್ಕರ್ ಎಂದು ಹೇಳಿದ್ದೇನೆ ಎಂದರು. ಮತಾಂತರಗೊಂಡ ಸಮುದಾಯ ಜನರು ಅದೇ ಧರ್ಮ ಪಾಲಿಸುವುದಾದರೆ ಅಲ್ಲಿಯೇ ಇರಬೇಕು. ಮೀಸಲಾತಿ ದುರ್ಬಳಕೆಯಾಗದಂತೆ ಎಚ್ಚರ ವಹಿಸಬೇಕೆಂದರು. ಈ ಒಂದು ಬೆಳವಣಿಗೆಯನ್ನ ವಿಧಾನವನ್ನ ಸಹಿಸದೇ ಇರ್ತಕ್ಕಂಥ ಇನ್ನೊಂದು ಕಮ್ಯುನಿಟಿಯಲ್ಲಿ ಇದರ ವಿರುದ್ಧ ಹೈಕೋರ್ಟ್ ನಿರಾಕರಿಸುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಸಂತೋಷ್ ಹೆಗ್ಡೆ ಅವರ 5 ಜನ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೆ ಇಲ್ಲ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ಕೊಂಡ್ಬಂದ್ವಿ. ಅರುಣ್ ಮಿಶ್ರಾ ಅವರ 5 ಜನ ನ್ಯಾಯಪೀಠ ಇಲ್ಲ ಸಂತೋಷ್ ಹೆಗ್ಡೆ ಅವರು ಇದು ಸರಿಯಲ್ಲ, ಅದಿರ್ತಕ್ಕಂಥ 15% ರಿಸರ್ವೇಶನ್ ಇದೆ. ಯಾವ ಜಾತಿ ತೆಗಿಯಂಗಿಲ್ಲ, ಯಾವ ಜಾತಿನ ಆಗಂಗಿಲ್ಲ. ಅದರಲ್ಲಿ ಯಾರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಕೊಂಡು ವರ್ಗೀಕರಣ ಮಾಡುವ
ಒಂದು ವಾದವನ್ನು ಮುಗಿಸಿದ್ರು. ಅದೇ ಮತ್ತೆ ಕೃಷ್ಣಮಾಗಿ ಅವರು ಮಾಲಿಕರು ಒಂದು ಸಭೆ ಕರೆದು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವರು ಕರ್ಕೊಂಡ್ಬಂದು ಅಲ್ಲಿ ಅವ್ರು ಪ್ರಾಮಿಸ್ ಮಾಡ್ತಾರೆ, ಇಲ್ಲ ನಾವು ಏನಾದರೂ ನಿಮ್ಗೆ ಎಲ್ಲಿ ಆಗಿದೆ ನಾವು ಮಾಡ್ತೀವಿ ಅಂತ. ಆಮೇಲೆ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಅಪ್ರೂವ್ ಆಗ್ತದೆ ಮಾಡ್ಬೋದು ಅಂತ ಹೇಳಿ ಹೀಗೆ ರಾಜ್ಯ ಸರ್ಕಾರವು ಕೂಡ ನಾವು ಮಾಡಲಿಕ್ಕೆ ಕರೀವಾಗ ಅವರು ಕೂಡ ಅಪ್ರೂವ್ ಸಲ್ಲಿಸ್ತಾರೆ. ಇದೆಲ್ಲರ ಹೋರಾಟ ಮತ್ತು ಆ ಒಂದು ಎಲ್ಲ ಪಾರ್ಟಿಯವರ ನೆರವಿನಿಂದ ನಮ್ಮ ಸಮರ್ಥವಾದಂಥ ಒಂದು ವಾದ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಇರುವಿಕೆ ಎಲ್ಲದೂ ಕೂಡ ನಾವು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಧ್ಯಂತರ ವರದಿ ಕೊಟ್ಟರು. ಅದಕ್ಕೂ ಕೂಡ ನಮ್ಮ ಸರ್ಕಾರ ಮೇ 5ನೇ ತಾರೀಕಿನಿಂದ ರಾಜ್ಯಾದ್ಯಂತ ಮೊಬೈಲ್ ಆ್ಯಪ್ ಮೂಲಕ ಒಂದು ಸರ್ವೆ ನಡೀತಾ ಇದೆ. ಆ ಸರ್ವೆ ಕಾರ್ಯದಲ್ಲೂ ಕೂಡ ಅನೇಕ ಎಲ್ಲ ಬಂದು ಒಂದಿನ 2 ದಿನ ನೆಟ್ವರ್ಕ್ ಇಲ್ಲ, ಸರ್ವರ್ ಬಿಸಿ, ಅದು ಆಪರೇಟ್ ಮಾಡೋಕ್ಕಾಗ್ತಿಲ್ಲ, ಅವ್ರು ಸರಿಯಾದ ರೀತಿಯ ತರಬೇತಿ ಕೊಟ್ಟಿಲ್ಲ, ಈಗೆಲ್ಲ ಅಪಾದಿನ ಬಂದು ಮತ್ತೆ ನಾವೆಲ್ಲ ಆಯೋಗಕ್ಕೂ ಹೇಳಿ ಮತ್ತೆ ಸ್ಥಗಿತಗೊಳಿಸಿ ಕರೆಕ್ಟಾಗಿ ಅವ್ರ ಮಾರ್ಗದರ್ಶನ ಮಾಡಿ ಕೈಪಿಡಿಯಬೇಕು. ಮೊಬೈಲ್ ಅಂತಕ್ಕಂಥದ್ದು ಒಂದು 5G ವರ್ಷದಲ್ಲಿ ಬರಬೇಕು. ಒಂದು 6ನೇ ಮೊಬೈಲ್ ಇರ್ತದೆ ಬರೋಣ, ಅದನ್ನೆಲ್ಲ ನೋಡ್ಬಿಟ್ಟು ಆ ಮೊಬೈಲ್ ಬಂದು ಅವರು ಅಪ್ಲೋಡ್ ಮಾಡಕ್ಕೆ ವಿವರವನ್ನು ಪಡೀಲಿಕ್ಕೆ ಹೇಳಿರೋದು ಸುಮಾರು 46 ಪ್ರಶ್ನೆಗಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಇರಕ್ಕಂತ ಹೋಗ್ಬೇಕು, ನೀವೆಲ್ಲ ನೋಡಿರ್ಬೋದು. ಹೀಗೆ ರಾಜ್ಯಾದ್ಯಂತ ಇದು ನಡೀತಾ ಇದೆ. ಇನ್ನೂ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಬೆಂಗಳೂರಿನಲ್ಲಿ ಬಹಳ ಮಂದಗತಿಯಲ್ಲಿ ಸಾಕ್ತಾ ಇದೆ. ಅಲ್ಲಿ ಕಾರಣ ಸರ್ಕಾರಿ ಶಾಲೆಗಳಿಲ್ಲ. ಸರ್ಕಾರಿ ಶಾಲಾ ಶಿಕ್ಷಕರಿಂದ ಎಲ್ಲ ಕಡೆಗೆ ಗಣಿತಗಳಿದೆ. ನಮ್ಮಲ್ಲಿ ಲಭಿಸ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ. ಬೆಂಗಳೂರು ನಗರದಲ್ಲಿ ಈಗ ಖಾಸಗಿ ಶಾಲೆಯ ಶಿಕ್ಷಕರು ಕೂಡ ನೇಮಕ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆದರೂ ಕೂಡ ಸುರಕ್ಷಿತ ಮಟ್ಟದಲ್ಲಿ ಅಲ್ಲಿ ಜಾತಿ ಗಣತಿ ನಡೀತಾ ಇಲ್ಲ. ಅದಕ್ಕೆ ನಾವು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ನಮ್ಮ ಮುಖಂಡರು ಆಯ್ದ ಕೆಲವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಮಾಧ್ಯಮದ ಜೊತೆಗೆ ನಾನು ವಿನಂತಿಯನ್ನು ಮಾಡಿ ಉದ್ಯೋಗವನ್ನು ಕರೀತಾ ಇಲ್ಲ. ನಾವು ಹಾಗೆ ಇದ್ದೇವೆ. ನಾವು ಈ ಜಾರಿ ಆದ ನಂತರ ಅದನ್ನು ಮಾಡ್ತೇವೆ. ಅದರಿಂದ ಮೇನಲ್ಲಿ ಎಲ್ಲ ಪೂರ್ವ ಮುಗಿಬೇಕು. ಮೇ ಅಥವಾ ಜೂನ್ ಫಸ್ಟ್ನಲ್ಲಿ ಜೂನ್ನಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇನೆ. ಜೂನಲ್ಲಿ ಈಗ ಜೂನ್ 1 ಇದೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಲ್ಲಿವರೆಗೆ ಆಗುತ್ತೆ. ಅದಾದ್ಮೇಲೆ ಅನಾಲಿಸಿಸ್ ಮಾಡ್ತಾರೆ. ಎಲ್ಲ ಜನರನ್ನ ಒಂದ್ ಕಡೆಗೆ ಮಾಡಬೇಕು. ಅವರು ಸಾಕ್ಷರತೆ, ಅವರಲ್ಲಿರುವಂಥ ಸಂಪತ್ತು, ಏನೇನು ಹೊಂದಿದ್ದಾರೆ, ಏನೇನಿಲ್ಲ, ಹಿಂದುಳಿಕೆಯನ್ನು ಅಂತೇಳಿ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ನಾವು ಮತ್ತೊಂದು ಆಯೋಗಕ್ಕೆ ವರದಿ ಮಾಡಿ ರಾಜ್ಯ ಸರ್ಕಾರಿ ನೌಕರರು ಜವಾನಿಯಲ್ಲಿ DC ವರೆಗೂ ಎಷ್ಟು ಜನ ಇದ್ದಾರೆ, IT ಆಫೀಸ್ನಲ್ಲಿ ಕಸ ಹೊಡೆಯುವುದರಿಂದ ಹಿಡಿದು ಅವ್ರು ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, IG ಇರ್ಬೋದು, ಅವರೆಲ್ಲ ಎಷ್ಟು ಜನ ಯಾವ್ಯಾವ ಜಾತಿ ಇರ್ತಾರೆ. ಅದು ಬೇಕಲ್ಲ. ಈ ಸರ್ಕಾರಿ ನೌಕರರು 38 ಇಲಾಖೆಯಲ್ಲಿ ಮತ್ತು ವಿವಿಧ ಯೂನಿವರ್ಸಿಟಿಗಳಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಜಾತಿಯವರು ಕೂಡ ಗೊತ್ತಾಗ್ತದೆ. ಸುಮಾರು ಯೂನಿವರ್ಸಿಟಿ ಇದೆ. ಉಳಿದ ಜಾತಿಯವರು ಎಷ್ಟು ಕೊಂಡಿದ್ದಾರೆ ಎಲ್ಲ ತರ ನಾವು ಅದನ್ನ ಸರ್ವೆ ಮಾಡಿದ್ರೆ ನಾವು 30% ಅಥವಾ ಕೆಲವು ಕಡೆ ಜೀವನ ಕೂಡ ಇರ್ಬೋದು. ಆ ರೀತಿಯಾದಂತ ಅನ್ಯಾಯ ಆಗಿದೆ ನಮ್ಮ ಮೇಲೆ. ಯಾವ ರಾಜ್ಯದಿಂದ ಯಾವ ಮುಖ್ಯಮಂತ್ರಿಗಳು ಕೂಡ ಇಲ್ಲ. ಅದ್ರ ಜೊತೆಯಲ್ಲಿ ಪೌರ ಕಾರ್ಮಿಕರು ಗೊತ್ತರು ಕರೋನಾ ಬಂದಂತ ಸಂದರ್ಭದಲ್ಲಿ ಬೆಳಕಿನ ಎತ್ಕೊಂಡು ನಿಮ್ಮ ಮನೆ ಅದು ಎಲ್ಲ ಸ್ವಚ್ಛ ಮಾಡುವುದು, ಅವರು ಪ್ರಾಣವನ್ನ ಒತ್ತೆಟ್ಟು ಸಮಾಜದ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಪವಿತ್ರವಾದಂತ ಕಾಯಕ ಮಾಡುವಂತ ಪೌರ ಕಾರ್ಮಿಕರನ್ನ ಎಲ್ಲ ರಾಜ್ಯದಲ್ಲಿ ಗುತ್ತಿಗೆ ಅಂತಕ್ಕಂಥ ಒಂದು ಮಾಫಿಯಾ ಇದೆ. ಆ ಗುತ್ತಿಗೆಯ ಕೊಟ್ಟು ಗುತ್ತಿಗೆ ಅಡಿಯಲ್ಲಿ ಅವ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ರು. 2-3 ಸಾವಿರ ರೂಪಾಯಿ ಕೊಟ್ಟು ಇವತ್ತು ಅವರನ್ನೆಲ್ಲರೂ ಕೂಡ ಅನಿಷ್ಟ ಗುತ್ತಿಗೆ ಜೀತ ಪದ್ಧತಿಯನ್ನು ತೆಗೆದುಬಿಟ್ಟು ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ನೇರವಾಗಿ ನಗರಸಭೆಯಿಂದ 17,000 ರೂಪಾಯಿ ಸಂಬಳ
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಜಯಣ್ಣ, ಎಂ ವಿರೂಪಾಕ್ಷಿ, ಅಂಬಣ್ಣ ಆರೋಲಿ, ಜೆಬಿ ರಾಜು, ಬಾಲಸ್ವಾಮಿ ಕೋಡ್ಲಿ, ರಾಮಣ್ಣ ಇರಬಗೇರ, ಎಚ್ಪಿ ಮುರಾರಿ, ನರಸಿಂಹಲು ಮಾಡಗಿರಿ, ಶೇಖರಪ್ಪ ಗಿಣಿವಾರ, ಆಂಜನೇಯ ಕುರುಬದೊಡ್ಡಿ ಇದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತಂತೆ ಈಗಲೂ ಬದ್ಧವಾಗಿದ್ದು ಪ್ರತಿ ಕಾರ್ಯಕರ್ತನಿಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಅಧಿಕಾರವಿದೆ. ಪಕ್ಷದಿಂದ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಪಕ್ಷದ ನಾಯಕರು ತೀರ್ಮಾನ ಕೈಗೊಳ್ಳುವ ಭರವಸೆ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮರಳಿ ಪಕ್ಷಕ್ಕೆ ಬರುವ ಸಾಧ್ಯತೆಗಳಿವೆ. ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದಾರೆ. ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದು ಬೇರೆ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಬೇರೆ. ಪಕ್ಷದ ಸಿದ್ಧಾಂತ ಶಿಸ್ತಿಗೆ ಬದ್ಧವಾಗಿದ್ದ ಅಭಿಪ್ರಾಯ ಹೇಳಿದ್ದೇವೆ. ಪಕ್ಷವನ್ನು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ಪ್ರಯತ್ನವಾಗಿ ಹೋರಾಟ ನಡೆಸಿದ್ದೇವೆ ಎಂದರು. ವಕ್ಫ್ ಆಸ್ತಿ ಉಳಿಸಲು ನಡೆಸಿದ ಹೋರಾಟ ಫಲವಾಗಿ ಕೇಂದ್ರ ಸರ್ಕಾರ ಸ್ಥಾಯಿ ಸಮಿತಿ ರಚಿಸಿ ವರದಿ ಪಡೆದು ಕಾಯ್ದೆ ರೂಪಿಸಿದೆ. ವಕ್ಫ್ ಆಸ್ತಿ ಹೆಸರಿನಲ್ಲಿ ಬಡ ರೈತರಿಗೆ ಅನ್ಯಾಯವಾಗಬಾರದು ಎಂದರು. ರಾಯಚೂರಿನಲ್ಲಿಯೂ ವಕ್ಫ್ ಆಸ್ತಿ ತೆರವುಗೊಳಿಸಲಾಗಿದೆ ಎಂದರು. ಬಸನಗೌಡ ಯತ್ನಾಳ್ ಇವರನ್ನು ನಡು ಹಾದಿಯಲ್ಲಿ ಕೈ ಬಿಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ನುಸುಳುಕೋರರು ಹಾವಳಿ ಹೆಚ್ಚಿದ್ದು ತಡೆಯಲು ರಾಜ್ಯ ಸರ್ಕಾರ ಬಿಗಿ ಕ್ರಮ ಕೈಗೊಳ್ಳಬೇಕಿದೆ. ಕೇರಳದ ಮೂಲಕ ನುಸುಳುಕೋರರು ಚಿಕ್ಕಮಗಳೂರು, ಕೊಡಗು, ಮಡಿಕೇರಿ ಕಾಫಿ ಎಸ್ಟೇಟ್ಗಳಲ್ಲಿ ಬಂದು ಸೇರಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಗಾ ವಹಿಸುವ ಮೂಲಕ ಅಕ್ರಮ ನುಸುಳಲು ಅವಕಾಶ ನೀಡದಂತೆ ಎಚ್ಚರ ವಹಿಸಬೇಕು. ಬಿಗಿ ಕಾನೂನು ರೂಪಿಸಬೇಕೆಂದರು. ಸುಳ್ಳು ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಸೃಷ್ಟಿಸಲಾಗುತ್ತಿದೆ. 1.5 ಲಕ್ಷ ನುಸುಳುಕೋರರು ಪ್ರವೇಶ ಮಾಡಿರುವ ಅಂದಾಜು ಇದೆ. ರಾಜಕಾರಣಿಗಳು, ಅಧಿಕಾರಿಗಳು ಶಾಮೀಲಾಗಿ ನುಸುಳುಕೋರರಿಗೆ ದಾಖಲೆ ನೀಡಿದ್ದಾರೆ. ಬಾಂಗ್ಲಾ ವಲಸಿಗರು ಸಹ ಪ್ರವೇಶ ಪಡೆದಿದ್ದಾರೆ ಎಂದರು. ನಮ್ಮ ಜನರು ಬದುಕಿಗೆ ವಲಸೆ ಹೋಗುತ್ತಿದ್ದಾರೆ. ಆದರೆ ಬೆಂಗಳೂರಿನಂತಹ ಸ್ಥಳಗಳಲ್ಲಿ ಸ್ಥಳೀಯರಿಗೆ ಸ್ಥಳ ಸಿಗುತ್ತಿಲ್ಲ ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸುಳ್ಳು ಭರವಸೆಗಳಲ್ಲಿ ಕಾಲಹರಣ ಮಾಡುತ್ತಿದೆ. ಗೃಹ ಸಚಿವರು ಅಕ್ರಮ ಚಿನ್ನ ಸ್ಮಗ್ಲಿಂಗ್ ಆರೋಪ ಹೊತ್ತಿರುವುದರೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಖಜಾನೆ ಖಾಲಿ ಮಾಡಿ ಪಂಚಾಯಿತಿಗಳಿಗೆ ಅನುದಾನ ಹಂಚಿಕೆ ಮಾಡುತ್ತಿಲ್ಲ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ದೇವರೇ ಬರಬೇಕೆಂದು ಡಿಕೆ ಶಿವಕುಮಾರ್ ಹೇಳಿರುವುದು ನಿದರ್ಶನ. ವಿಧಾನಸಭೆಯಲ್ಲಿ ಸಂಪುಟ ದರ್ಜೆ ಸಚಿವ ಹನಿಟ್ರ್ಯಾಪ್ ಆರೋಪ ಮಾಡಿದರೂ ಪ್ರಕರಣ ದಿಕ್ಕು ತಪ್ಪಿಸಿ ಮುಚ್ಚಿ ಹಾಕಲಾಯಿತು. ಅಭಿವೃದ್ಧಿಯ ವೇಗ ಕುಂಠಿತವಾಗಿದೆ. ಹೊಸ ಪಕ್ಷದ ಅಧ್ಯಕ್ಷರೊಂದಿಗೆ ಸೇರಿ ಪಕ್ಷ ಕಟ್ಟು ಕೆಲಸ ಮಾಡುವುದಾಗಿ ಹೇಳಿದರು. ಇಲ್ಲಿರ್ತಕ್ಕಂಥ ಬಸವನಗೌಡರು ಎಲ್ಲ ಜೊತೆಗೆ ದುಡಿದಂಥವ್ರು, ನಿರಂತರವಾಗಿ ನಮ್ಮ ಜೊತೆಗೆ ನಮ್ಮ ಹೋರಾಟಗಳಲ್ಲಿ ನಮ್ಮ ರಾಜಕೀಯವಾಗಿ ಅವರೆಲ್ಲರೂ ಜೊತೆಗೆ ಬಂದಂಥವ್ರು. ಅವರು ಕೂಡ ಒಂದು ಆಮಂತ್ರಣವನ್ನು ಕಳಿಸ್ಕೊಟ್ಟಿದ್ರು ಮದುವೆಗೆ. ಹಾಗಾಗಿ ಆ ಮದುವೆಗೂ ಕೂಡ ಬರಬೇಕು ಅನಿಸ್ತು. ಮತ್ತು ಹೋದ ಸರಿ ನಾವು ಬಂದಾಗ ವಕ್ಫ್ ಹೋರಾಟಕ್ಕಂತೇಳಿ ಬಂದಂಥ ಸಂದರ್ಭದಲ್ಲಿ ಬಿ ವಿ ನಾಯಕರವರು ಭಾಳ ಆತ್ಮೀಯವಾಗಿ ನಮ್ಮ ಇಡೀ ತಂಡವನ್ನು ಬರಮಾಡಿಕೊಂಡು ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಇದು ಮಾಡಿಕೊಂಡು ನಮ್ಮ ಜೊತೆಗೆ ನಮ್ಮ ಪೂರ್ಣ ಬಳಗ ಇಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವತ್ತು ನಮಗೆ ಮಾರ್ಗದರ್ಶನ ಮಾಡಿದರು. ನಮ್ಮ ರಾಜು ಅಂತ ಹೇಳಿದ್ದಾರೆ, ನಮ್ಮ ಸುರೇಶ್ ಅವರ ಭಾಳ ಜೊತೆಗೆ ಇದ್ದಂಥವ್ರು. ಅವರೆಲ್ಲರೂ ಸೇರಿ ನಮಗೆ ಅವತ್ತು ಭಾಳ ಪ್ರಮುಖವಾಗಿ ಸಹಕಾರ ಕೊಟ್ಟಿದ್ದರು. ಇವತ್ತು ವಕ್ಫ್ ಕಾನೂನು ಒಂದು ರಾಷ್ಟ್ರದಲ್ಲಿ ಕಾನೂನಾಗಿ ಪಾರ್ಲಿಮೆಂಟಿಂದ ಪಾಸಾಗಿ ಇವತ್ತು ಅನುಷ್ಠಾನ ಬಂದಿದೆ. ಕಾನೂನು ಅಡಿಯಲ್ಲಿ ಬಡ ರೈತರಿಗೆ ಸಾರ್ವಜನಿಕ ಆಸ್ತಿಗಳನ್ನು ಖುಲ್ಲಾ ಮಾಡಿಸಿರ್ತಕ್ಕಂಥದ್ದು ನಡೆದಿದೆ ಈಗ. ಹಾಗಾಗಿ ವಕ್ಫಿನ ಆಸ್ತಿಗಳು, ವಕ್ಫಿನ ಆದಾಯ ಆ ಬಡ ರೈತನಿಗೆ, ಬಡ ಮುಸ್ಲಿಂ ಮೈನಾರಿಟೀಸ್ ಇರ್ತಕ್ಕಂಥ ಕುಟುಂಬಗಳಿಗೆ ದಕ್ಕಬೇಕು ಅನ್ನೋ ಉದ್ದೇಶ ಏನು ಕೇಂದ್ರ ಸರ್ಕಾರ ಕಾನೂನು ಮಾಡಿಕೊಟ್ಟಿದೆ. ಶ್ರೀಯುತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗೆ ಇಡೀ ಕರ್ನಾಟಕದ ಪರವಾಗಿ ಧನ್ಯವಾದಗಳು. ಹೋಮ್ ಮಿನಿಸ್ಟ್ರು ಅದರಿಂದ ಅನೇಕ ಸಂದರ್ಭಗಳಲ್ಲಿ ಇಂಥವು ಎಲ್ಲವೂ ಕೂಡ ಯಾರಿಗೆ ದಕ್ಕಬೇಕಾಗಿತ್ತು ಅದು ದಕ್ಕಿಸ್ಬೇಕು ಅಂತ ವಾದದಲ್ಲಿ ಇದು ವಕ್ಫ್ ಆಸ್ತಿನಲ್ಲಿ ಎಲ್ಲೆಲ್ಲಿ ನಾನು ಕೂಡ ವಕ್ಫಿನ ಚೇರ್ಮನ್ ಆಗಿ ನಾನು ರಾಯಚೂರಿನಲ್ಲೂ ಕೂಡ ನಾನು ಇನ್ಸ್ಪೆಕ್ಷನ್ಸ್ನ ನಾನು ಆವಾಗಿನ ಕಾಲದಲ್ಲಿ ನಾನು ಬಂದು ಮಾಡಿದ್ದೆ. ಇಲ್ಲಿರ್ತಕ್ಕಂಥ ವಕ್ಫಿನಲ್ಲೇ ಇಲ್ಲೇ ಒಂದು ಆಸ್ಪತ್ರೆನೂ ನಡೀತದೆ, ಒಳ್ಳೆ ಚೆನ್ನಾಗೇ ನಡೀತದೆ. ಅದು 10 ಜನಕ್ಕೆ ಒಳ್ಳೆಯದ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಸಾರ್ವಜನಿಕ ಆಸ್ತಿ ಮತ್ತೊಂದು ಇವೆಲ್ಲವೂ ಕೂಡ ಸರಿ ಆಗಿಲ್ಲ ಮತ್ತು ಅದರದ ಆದಾಯ ಯಾರೋ ಒಬ್ಬರು ಮಧ್ಯವರ್ತಿಗಳು ಏನು ತಿಂತಾಯಿದ್ರು, 700 ರೂಪಾಯಿ ಕೊಡೋದು, 10,000 ರೂಪಾಯಿನ ಲೂಟಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗೋದು ಮತ್ತು ಸಾರ್ವತ್ರಿಕವಾಗಿ ಜಾಗಗಳನ್ನು ಅದನ್ನೆಲ್ಲದನ್ನು ಕೂಡ
ಸರ್ಕಾರಕ್ಕೆ ಮತ್ತು ಸಮುದಾಯಗಳಿಗೆ ಏನು ದಕ್ಕಬೇಕಿತ್ತು ಅದನ್ನು ತಲುಪಿಸ್ತಕ್ಕಂಥ ಕೆಲಸ ಕಾನೂನು ಮಾಡಿಕೊಟ್ಟಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಆ ನಿಟ್ಟಿನಲ್ಲಿ ಮತ್ತು ಕೋರ್ಟಲ್ಲೂ ಕೂಡ ಇದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಇವತ್ತು ವಾದ ಆಗಿ ತೀರ್ಪನ್ನು ಅದನ್ನು ಕಾದಿರಿಸಿದ್ದಾರೆ. ಸದ್ಯದಲ್ಲೇ ಅದ್ರ ಪರವಾಗಿ ಬರ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅದಕ್ಕೆ ಎಲ್ಲದಕ್ಕೂ ಕೂಡ ಮತ್ತು ಈಗ ನುಸುಳುಕೋರರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಕರ್ನಾಟಕದಲ್ಲಿ ಏನಿದ್ದಾರೆ, ಈಗ ದೊಡ್ಡ ಮಟ್ಟದಲ್ಲಿ ನಮಗೆ ಫುಲ್ವಾಮಾ ಹತ್ಯೆ ಆದಮೇಲೆ ನಮ್ಮ ಅನೇಕ 3-4 ಜನ ಕನ್ನಡಿಗರು ಜೀವ ತೆತ್ತಿದ್ದಾರೆ. 27 ಜನ ರಾಜ್ಯದಲ್ಲಿ ಕುಟುಂಬಗಳು ಇವತ್ತು ಅನ್ಯಾಯ ಆಗಿದೆ. ಪಾಕಿಸ್ತಾನ ಅಲ್ಲಿತ್ಕೊಂಡು ಟೆರರಿಸ್ಟ್ಗಳನ್ನ ಸಪೋರ್ಟ್ ಮಾಡಿಕೊಂಡು ಬೆಳೆಸ್ತಿರ್ತಕ್ಕಂಥದ್ದಕ್ಕೆ ಭಾರತ ಸರಿಯಾದಂಥ ತಕ್ಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದೆ ಅಂತ ಹೇಳಿ ಒಂದು ಹಂತದಲ್ಲಿ ಭಾವಿಸಿದ್ವಿ. ಮತ್ತು ಆಪರೇಷನ್ ಸಿಂಧೂರ ಇನ್ನೂ ಎಲ್ಲೂ ಕೂಡ ಮುಗಿದಿಲ್ಲ. ಅದು ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದರು. ಅದಕ್ಕೆ ಒಂದು ವಾರ್ ರೂಮ್ ಮಾಡಿದ್ವಿ. ವಾರ್ ರೂಮ್ ಮಾಡೋದಲ್ಲಿ ಸುಮಾರು ಒಂದು 1600 ಕಾಲ್ಸ್ ಅಷ್ಟು ನಮಗೆ ಬಂದಿದೆ. ಸುಮಾರು 34,000 ನುಸುಳುಕೋರರು ನಮಗೆ ಮಾಹಿತಿಯನ್ನು ಜನಸಾಮಾನ್ಯರು ಫೋನ್ ಮುಖೇನ ಕೊಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಅವರೆಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಕಡೆಗೆ ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತು ಕಾನೂನಾತ್ಮಕವಾಗಿ ಕೆಲವು ಬದಲಾವಣೆಗಳು ಕೂಡ ಆಗಬೇಕಾಗಿದೆ. ಯಾಕಂದರೆ ನುಸುಳುಕೋರು ವಿತ್ ವೀಸಾ, ವಿತೌಟ್ ವೀಸಾ ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥದ್ದು, ಮತ್ತು ಇಲ್ಲಿ ಬಂದ ಮೇಲೆ ಅವರು ಡ್ರಗ್ ಪೆಡ್ಲರ್ಸ್ ಆಗಿದ್ದಾರೆ, ಕ್ರಿಮಿನಲ್ಸ್ಗಳಾಗಿದ್ದಾರೆ, ಇದು ಕಳ್ಳತನ ಮಾಡ್ತಕ್ಕಂಥದ್ದಿದ್ದಾರೆ, ಮತ್ತು ಈ ನಮ್ಮ ಸ್ಪಾ ಮತ್ತು ಬ್ಯೂಟಿ ಪಾರ್ಲರ್ಗಳಲ್ಲಿ ಭಾಳಷ್ಟು ಜನ ಇದ್ದಾರೆ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಎಲ್ಲವೂ ಕೂಡ ಕೆಲಸ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಅವರು ಬಂದಿರತಕ್ಕಂಥದ್ದು ಕೇರಳ ಮುಖೇಣ ಬಂದಿರತಕ್ಕಂಥ, ಕಣ್ಣೂರು ಮತ್ತು ಮರ್ಕೇರ ಮುಖೇಣ ಬಂದಿರತಕ್ಕಂಥವ್ರು ಏನಿದ್ದಾರೆ, ಸುಮಾರು 1.5 ಲಕ್ಷ ಜನ ಬರೀ ಕಾಫಿ ಎಸ್ಟೇಟ್ಗಳಲ್ಲಿದ್ದಾರೆ. 1.5 ಲಕ್ಷ ಜನ ಬರೀ ಕಾಫಿ ಎಸ್ಟೇಟ್ ಆಫ್ ಚಿಕ್ಕಮಗಳೂರು ಆ್ಯಂಡ್ ಕೊಡಗು ಈ ರೀಜನಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ಇದ್ದಾವೆ. ಈಗಾಗಲೇ ನಮ್ಮ ತಂಡ ಮಹದೇವಪುರ, ವಿಚ್ ಈಸ್ ದ ಬಿಗ್ಗೆಸ್ಟ್ ಏರಿಯಾ ಇನ್ ಬೆಂಗಳೂರು, ಅಲ್ಲೇ ಸುಮಾರು 50,000 to 60,000 ಜನ ಇದ್ದಾರೆ ಅಂತಕ್ಕಂಥ ಮಾಹಿತಿನೂ ಬಂದಿದೆ. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿದ್ದಾವೋ ಬೆಂಗಳೂರಿನಲ್ಲಿ, ಡಿಸ್ಪ್ಯೂಟೆಡ್ ಸೈಟ್ಗಳಿದ್ದಾವೋ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಶೆಡ್ ಹಾಕ್ಕೊಂಡು ಎಲ್ಲರಿಗೂ ಕೂಡ ಇಲ್ಲಿಗಲ್ ಆಗಿ ಇಟ್ಕೊಂಡು ಅದಕ್ಕೆ ಭಾಳಷ್ಟು ಜನ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇದ್ದಾವೆ. ಹಾಗಾಗಿ ಇದನ್ನೆಲ್ಲದನ್ನೂ ಕೂಡ ಗಮನದಲ್ಲಿಟ್ಕೊಂಡು ಅವ್ರಿಗೂ ಕೂಡ ಯಾರ್ಯಾರು ಈ ತಪ್ಪು ಹಾದಿಯಲ್ಲಿದ್ದೀರಿ ಅದರೆಲ್ಲರೂ ಕೂಡ ಸರಿಯಾಗಿ ಬರಬೇಕು. ಮತ್ತು ಕಾನೂನಾತ್ಮಕವಾಗಿ ಶಿಕ್ಷೆಗೆ ಬರೀ 3 ವರ್ಷ ಮಾತ್ರ ಇಟ್ಟಿದ್ದಾರೆ. ವೀಸಾ ಎಕ್ಸ್ಪೈರ್ ಆಗಿದ್ದು ಮತ್ತು ಎಲ್ಲೋ ಪೆಟಿ ಕೇಸಸ್ ಥರ ಹಾಕೊಂಡು ಮಾಡಿದ್ದಾರೆ. ಅದನ್ನು ಇನ್ನೂ ಕೂಡ ಸ್ಟ್ರಿಂಜೆಂಟಾಗಿ ಬರಬೇಕು ಅಂತೇಳಿ ಕಾನೂನಲ್ಲಿ ಬದಲಾವಣೆ ತರಬೇಕು. ಹೇಗೆ ವಕ್ಫಿಗೆ ತಂದ್ವಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ತರಬೇಕು ಅಂತಕ್ಕಂಥ ವಿನಂತಿಯನ್ನು ನಮ್ಮ ತಂಡದಿಂದ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಒಂದು ಇಡೀ ಸಮಾಜ ಕ್ಲೀನ್ಸಿಂಗ್ ಆಗಬೇಕು, ಇಲ್ಲಿ ಕ್ಲೀನ್ ಆಗಬೇಕು. ನಮ್ಮ ಬಡ ರೈತರಿಗೆ ನಾವು ಗುಳೆ ಹೋಗ್ತಕ್ಕಂಥ, ಇಲ್ಲೇ ರಾಯಚೂರಿಂದ ಹೈಯೆಸ್ಟ್ ಗುಳೆ ಹೋಗ್ತೀವಿ ನಾವು. ನಮ್ಮ ಜನಕ್ಕೆ ಇವತ್ತು ಕೆಲಸ ಇಲ್ದಂಗೆ ಪರಿಸ್ಥಿತಿಗಳು ಬಂದಿದ್ದಾವೆ. ಇದೇ ಜನ ಮುಂಚೆ ಕಾಫಿ ಸೀಮೆಗೆ ಹೋಗಿ ಬಿಜಾಪುರ, ರಾಯಚೂರಿನವರೆಲ್ಲ ಕೆಲಸ ಮಾಡ್ತಿದ್ರು. ಇವಾಗ ಅಲ್ಲಿ ಮಾಫಿಯಾ ಯಾವ ಮಟ್ಟಕ್ಕಿದೆ ಅಂದರೆ, ಬೆಂಗಳೂರು ಸಿಟಿನಲ್ಲಿ ಇವಾಗ ನುಸುಳುಕೋರರು ಬಾಂಗ್ಲಾದೇಶಿಸೇ ಸುಮಾರು 4-5 ಸೀಟು ಕಾರ್ಪೊರೇಷನ್ ಗೆಲ್ತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ಬಂದು ನಿಂತಿದ್ದಾರೆ. ಹಾಗಾಗಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮಿಗೆ ಇವತ್ತು ಅವರು ಕಳ್ಳತನದಿಂದ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಮಾಡ್ತಕ್ಕಂಥದ್ದು ಕೂಡ ನಾವು ಟ್ರೇಸ್ ಮಾಡ್ತಾ ಇದ್ದೀವಿ. ಸೊ ಭಾಳಷ್ಟು ಮಾಹಿತಿಗಳು ಕೂಡ ಜನಸಾಮಾನ್ಯರು ಕೊಡಬೇಕು ಅಂತೇಳಿ ಏನು ಮಾಡಿದ್ವಿ, ಅವು ಹೆಚ್ಚು ಕಡಿಮೆ ಯಾರ್ಯಾರು ನಮಗೆ ಫೋನ್ ಮಾಡಿದ್ದಾರೆ ಅವರೆಲ್ಲ ನಂಬರ್ಸ್ನು ಕೂಡ ಗೌಪ್ಯವಾಗಿಟ್ಟಿದ್ದೀವಿ. ಪೊಲೀಸ್ನವರಿಗೆ ಕೊಡ್ತಕ್ಕಂಥ, ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವರ್, ರಾಜ್ಕುಮಾರ್, ಬಂಡೇಶ್ ವೆಲ್ಕಮದಿನಿ, ಭಂಗಿ ನರಸರೆಡ್ಡಿ, ಕೆಎಂ ಪಾಟೀಲ್ ಇದ್ದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಮೇ 26ರಂದು ನಡೆಯಲಿದ್ದು, ರಾಜ್ಯಪಾಲ ಡಾಕ್ಟರ್ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಮಹಾ ಕಾರ್ಯದರ್ಶಿ ಡಾಕ್ಟರ್ ಪಂಕಜಾ ಮಿತ್ತಲ್
ಆಗಮಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ 352 ವಿದ್ಯಾರ್ಥಿಗಳಿಗೆ ಸ್ನಾತಕ ಪದವಿ ಪ್ರದಾನ ಮಾಡಲಾಗುತ್ತದೆ. 136 ವಿದ್ಯಾರ್ಥಿಗಳಿಗೆ ಹಾಗೂ 39 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತದೆ. ಸ್ನಾತಕ ಪದವಿಯಲ್ಲಿ 27 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, 2 ಸ್ನಾತಕ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತದೆ. 15 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಚಿನ್ನದ ಪದಕ ರಾಜ್ಯಪಾಲರು ಪ್ರದಾನ ಮಾಡಲಿದ್ದಾರೆ. ಪ್ರಥಮ ಬಾರಿಗೆ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದ ಒಬ್ಬ ರೈತರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. 2022-23ನೇ ಸಾಲಿನಲ್ಲಿ ಹೊಸ ತಳಿಗಳನ್ನು ಸಂಶೋಧಿಸಲಾಗಿದೆ. ಅಪೌಷ್ಟಿಕತೆ ನಿವಾರಣೆ ಮಾಡಲು ಭತ್ತದ GNV 1109 ತಳಿ ಮತ್ತು ಕೊರಲೆ ಬೆಳೆಯಲ್ಲಿ HPR2, ಶೇಂಗಾದಲ್ಲಿ ICRC 1 ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ರೈತರಿಗೆ ಗುಣಮಟ್ಟದ ಬೀಜ ಒದಗಿಸಲು 2022-23ನೇ ಸಾಲಿನಲ್ಲಿ 7,292 ಕ್ವಿಂಟಲ್ ಪ್ರಮಾಣೀಕರಿಸಿದ ಬೀಜಗಳನ್ನು ನೀಡಲಾಗಿದೆ. 67,965 ಕೆಜಿ ಜೈವಿಕ ಮತ್ತು ಸಾವಯವ ಗೊಬ್ಬರ ಉತ್ಪಾದಿಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡಲಾಗಿದೆ. ರೈತರಿಗೆ, ರೈತ ಮಹಿಳೆಯರು, ಯುವಕರಿಗೆ 434 ತರಬೇತಿ ನೀಡಲಾಗಿದೆ. ಅಖಿಲ ಭಾರತ ಎಣ್ಣೆಕಾಳು ಬೆಳೆಗಳ ಸಂಶೋಧನಾ ಯೋಜನೆಯಡಿ ದೇಶದ ಅತ್ಯುತ್ತಮ ಸಂಘಟಿತ ಸಂಶೋಧನಾ ಯೋಜನೆ ಪ್ರಶಸ್ತಿಗೆ ವಿಶ್ವವಿದ್ಯಾಲಯ ಭಾಜನವಾಗಿದೆ. ಅಲ್ಲದೆ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಭರವಸೆ ಕೋಶ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅಲ್ಲದೆ ಉತ್ಕೃಷ್ಟ ಶಿಕ್ಷಣ ನೀಡುತ್ತಿರುವ ವಿಶ್ವವಿದ್ಯಾಲಯಕ್ಕೆ ಶ್ರೇಷ್ಠ ತಾಂತ್ರಿಕ ಶಿಕ್ಷಣ ಪ್ರಶಸ್ತಿ ಲಭಿಸಿದೆ. ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭದಿಂದ ಇಲ್ಲಿಯವರೆಗೆ 61,071 ಪುಸ್ತಕಗಳನ್ನು ಹೊರತಂದಿದೆ. 9,603 ಏಕೀಕೃತ ಸಂಪುಟಗಳು, 3,167 ಪ್ರಬಂಧಗಳು, 471 ಕೃಷಿ ಸಂಬಂಧಿತ ವಾರ್ಷಿಕ ವರದಿಗಳು, 250ಕ್ಕೂ ಹೆಚ್ಚು ವಾರ್ಷಿಕ ವರದಿಗಳು, 4,000ಕ್ಕೂ ಅಧಿಕ ವಿದ್ಯುನ್ಮಾನ ನಿಯತಕಾಲಿಕೆಗಳ ಪ್ರಯೋಜನಗಳನ್ನು ಬಳಕೆಯ ಕುರಿತು ಮಾಹಿತಿ ನೀಡಲಾಗಿದೆ. ಶಿಕ್ಷಣ ವಿಸ್ತರಣೆ ಮತ್ತು ಸಂಶೋಧನೆಗೆ ಒತ್ತು ನೀಡಿ ಕಾರ್ಯನಿರ್ವಹಿಸುತ್ತಿದೆ. ಸ್ವತಃ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಭತ್ತಕ್ಕೆ ಸಲ್ಲಿಸಲಾಗಿದ್ದ GI ಟ್ಯಾಗ್ ರದ್ದುಗೊಳಿಸಿದೆ. ಬೇರೆ ರಾಜ್ಯದ ಕಾರಣ ನೀಡಿ ತಿರಸ್ಕರಿಸಲಾಗಿದೆ. 3 ಪೇಟೆಂಟ್ಗಳು ವಿಶ್ವವಿದ್ಯಾಲಯ ಪಡೆದುಕೊಂಡಿದೆ. ರಾಯಚೂರು ವಿಶ್ವವಿದ್ಯಾಲಯ ಜಾಗದಲ್ಲಿ ಸಭಾಂಗಣ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಮನವಿ ಮೇರೆಗೆ ಜಾಗ ನೀಡಲು ನಿರ್ಧರಿಸಲಾಗಿದೆ. ಸಭಾಂಗಣದಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅನುಕೂಲವಾಗಲಿದೆ ಎಂದರು. ದಿನಾಂಕ 26/5/2025 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವವನ್ನು ನಾವು ನೆರವೇರಿಸ್ತೀವಿ. ಈ ಘಟಿಕೋತ್ಸವಕ್ಕೆ ನಮ್ಮ ರಾಜ್ಯಪಾಲರು ಮತ್ತು ನಮ್ಮ ಚಾನ್ಸಲರ್ ಆಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಅದೇ ಅವರ ಜೊತೆಯಲ್ಲಿ ಪ್ರೋ ಚಾನ್ಸಲರ್ ಆಗಿರ್ತಕ್ಕಂಥ ನಮ್ಮ ಮಾನ್ಯ ಕೃಷಿ ಸಚಿವರು N. ಚನ್ನರಾಯಸ್ವಾಮಿ ಅವರು ಭಾಗವಹಿಸ್ತಾರೆ. ಮತ್ತು ನಮ್ಮ ಘಟಿಕೋತ್ಸವ ಭಾಷಣವನ್ನು ಪಂಕಜ್ ಮಿತ್ತಲ್ ಅಂತ ಬಂದು ಆಲ್ ಇಂಡಿಯಾ ಯೂನಿವರ್ಸಿಟಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಅವರು, ಎಕ್ಸ್ ವೈಸ್ ಚಾನ್ಸಲರು ಮಹಿಳಾ ಯೂನಿವರ್ಸಿಟಿ ಉತ್ತರ ಪ್ರದೇಶ್ ಅವರು ಈ ಒಂದು ಘಟಿಕೋತ್ಸವದ ಭಾಷಣವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಸದಸ್ಯರು ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು ಮತ್ತು ಎಲ್ಲ ನಾಗರಿಕರು ಹಾಗೂ ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲ ಭಾಗವಹಿಸಿದ್ದಾರೆ. ಇಂಥ ಒಂದು ಘಟಿಕೋತ್ಸವವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ 3 ಭಾಗಗಳಿದ್ದಾವೆ: ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ. ಶಿಕ್ಷಣದಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ನಮ್ಮದು ಮುಖ್ಯವಾದ ಒಂದು ಗುರಿ. ನಾವು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಬೇರೆ ಬೇರೆ ಪದವಿಗಳನ್ನು ಅಲಂಕರಿಸಿರ್ತಾರೆ. ಅದೇ ರೀತಿ ಸಂಶೋಧನೆಯಿಂದ ಸಾಕಷ್ಟು ನಾವು ಮಾಡ್ತಾಯಿದ್ದೀವಿ. ಮತ್ತು ವಿಸ್ತರಣೆ, ಈ 3 ಅಂಗಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ 2022-23 ಸಾಲಿನಲ್ಲಿ ನೋಡೋದಾದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 5 ಮಹಾವಿದ್ಯಾಲಯಗಳಿದ್ದಾವೆ. ಕೃಷಿ ಮಹಾವಿದ್ಯಾಲಯಗಳು, 1 ಕೃಷಿ ತಾಂತ್ರಿಕ ಮಹಾವಿದ್ಯಾಲಯಗಳು ರಾಯಚೂರಲ್ಲಿದೆ. ಇನ್ನು ಕೃಷಿ ಮಹಾವಿದ್ಯಾಲಯಗಳು ರಾಯಚೂರು, ಭೀಮರಾಯನಗುಡಿ, ಗುಲ್ಬರ್ಗ ಮತ್ತು ಗಂಗಾವತಿ, ಹಗರಿಯಲ್ಲಿ 5 ಮಹಾವಿದ್ಯಾಲಯಗಳಿವೆ. ಮತ್ತು ಈ ರಾಯಚೂರಿನಲ್ಲಿ ಸುಮಾರು 15 MSc ಮತ್ತು 14 PhD ಪದವಿಯ ಕಾರ್ಯಕ್ರಮಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. 2023-24ಕ್ಕೆ ಹೋಗ್ಬೇಕಂದ್ರೆ ಒಟ್ಟು 464 ವಿದ್ಯಾರ್ಥಿಗಳು ಸೇರ್ಪಡೆಯಾಗಿರ್ತಾರೆ. ಅದರಲ್ಲಿ ಕೃಷಿ ಪದವಿಗೆ 387 ಮತ್ತು ಇನ್ನು ಕೃಷಿ ಇಂಜಿನಿಯರಿಂಗ್ಗೆ 77 ಮತ್ತು 132 ಜನ MSc ಇದಕ್ಕೆ ಮತ್ತು 43 PhD, 77 ಜನ, ಒಟ್ಟು 464 ಜನ ಪ್ರವೇಶ ಪಡೆದಿರ್ತಾರೆ.
ಇದರಲ್ಲಿ ಸಾಕಷ್ಟು ವಿವಿಧ ಥರದ ಸ್ಕಾಲರ್ಶಿಪ್ ಅವರಿಗೆ ಲಭಿಸಿರುತ್ತದೆ ಮತ್ತು ವಿದ್ಯಾರ್ಥಿಗಳು ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಪ್ರೇರಣೆಗೋಸ್ಕರ ನಾವು ಅವರಿಗೆ ಒಟ್ಟಾರೆ ಅಭಿವೃದ್ಧಿಗೆ NSSನ ವಿದ್ಯಾರ್ಥಿಗಳು ನಮ್ಮ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿ ಅವರು ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಕುಮಾರ್ ಆಕಾಶ್ ಅವರಿಗೆ ಅತ್ಯುತ್ತಮ ಶಿವರಾತ್ರಿ, ಅದೇ ರೀತಿ ಕುಮಾರಿ ಯಲ್ಲಮ್ಮ ಅವರಿಗೆ ಅತ್ಯುತ್ತಮ NSS ಪಥಸಂಚಲನ ಪ್ರಶಸ್ತಿ ದೊರೆತರು ನಮ್ಮ ವಿಶ್ವವಿದ್ಯಾಲಯದ ಒಂದು ಗರಿಮೆಯನ್ನು ಹೆಚ್ಚಿಸಿದೆ. ಮತ್ತು 14ನೇ ಘಟಿಕೋತ್ಸವದಲ್ಲಿ ಹೇಳಬೇಕಂದ್ರೆ ಒಟ್ಟು 352 ವಿದ್ಯಾರ್ಥಿಗಳ ಸ್ನಾತಕ ಪದವಿಗಳು, 136 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಅಂದರೆ PG MSc ಅವರು ಮತ್ತು 39 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗುವುದು. ಇದರಲ್ಲಿ ವಿದ್ಯಾರ್ಥಿನಿಯರು 155 ಸುಸಜ್ಜಿತ ಗ್ರಂಥಾಲಯ ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ. ಈ ಒಂದು ಗ್ರಂಥಾಲಯವನ್ನು ಉಪಯೋಗಿಸುವ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಗಣನೀಯವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಸಂಶೋಧನೆಯಲ್ಲಿ ಹೇಳಬೇಕಂದ್ರೆ ಸಂಶೋಧನೆಯಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ನಮ್ಮಲ್ಲಿ ಬಿಡುಗಡೆ ಆಗಿದೆ. ಒಟ್ಟಾರೆ ಹೇಳಬೇಕಂದ್ರೆ 597 ತಂತ್ರಗಳನ್ನು ಅಭಿವೃದ್ಧಿಗೊಳಿಸಿ ಅದರ 66 ಬೆಳೆ ಉತ್ಪಾದನೆ, 545 ತಂತ್ರಗಳು, ಸಸ್ಯ ಸಂರಕ್ಷಣೆ, ಕೃಷಿ ತಾಂತ್ರಿಕ ಅನೇಕ ವಿಷಯಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಇದನ್ನು ಮಾಡಿದೆ. ಹೊಸ ತಳಿಗಳು ಹೇಳಬೇಕಂದ್ರೆ ಹೊಸ ತಳಿ 2022-23ರಲ್ಲಿ GNV 1109 ಅಂತ ತಳಿ ಈ ಭತ್ತದಲ್ಲಿ ಮಾಡಿ ಇದು ಜಿಂಕ್ನ ಒಂದು ಫ್ರಾಂಟಿಫೈಡ್ ರೈಸ್ ವೆರೈಟಿ ಇದ್ದಾರೆ, ಇದನ್ನ ಸಹ ಮಾಡಿದೆ. ಅದೇ ರೀತಿ HBR ಕೊರ್ಲೆ ಒಂದು ತಳಿಯನ್ನು ಬಿಡುಗಡೆ ಮಾಡಿದೆ. ಸಿರಿಧಾನ್ಯಗಳಲ್ಲಿ ಶೇಂಗಾದಲ್ಲಿ ICRC 1 ಮತ್ತು ಈ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ತಳಿ ಅಂದರೆ NAM 88 ಅಂತಂದು ನೆಟೆ ರೋಗ ಬರ್ತಕ್ಕಂಥ ತಡ್ಕೊಳ್ಳೋ ಶಕ್ತಿ ಹೊಂದಿರ್ತಕ್ಕಂಥ ತಳಿ ನಾವು ಗುಲ್ಬರ್ಗಿಗೆ ಬಿಡುಗಡೆ ಮಾಡಿ ನಮ್ಮ ರಾಜ್ಯ ಅಂದರೆ ಬೇರೆ ರಾಜ್ಯಗಳು ಸಹ ಇದನ್ನು ಬಿಡುಗಡೆ ಮಾಡಿ. ಅದೇ ರೀತಿ ಇನ್ನು ಹೈಬ್ರಿಡ್ RSH 700 ಒಂದು ಹೈಬ್ರಿಡ್ ಸನ್ಫ್ಲವರ್ ಕೂಡ ನಾವು ಮಾಡಿದ್ವಿ. ಅದರ ರೈತರ ಭಾಗಗಳಲ್ಲಿ ಒಳ್ಳೆಯ ಇಳುವರಿಯನ್ನು ಕೊಡ್ತಾ ಇದೆ. ಮತ್ತು 22 ಸಾಲಿನ ಒಟ್ಟು ಹೇಳ್ಬೇಕಂತಂದ್ರೆ 7300 ಕ್ವಿಂಟಾಲ್ ಬೀಜ ಉತ್ಪಾದನೆ ಮಾಡಿ, ಬೀಜ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಬೀಜೋತ್ಪಾದನಾ ಘಟಕ ಸಾಕಷ್ಟು ಕೆಲಸ ಮಾಡಿ ಒಳ್ಳೊಳ್ಳೆ ತಳಿಗಳು ಮತ್ತು ಅದರ ಜೊತೆಗೆ ಬೀಜದ ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಮಾಡ್ತೀವಿ. ಮತ್ತು 68,000 kg ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಗಳು ನಮ್ಮ ವಿಶ್ವವಿದ್ಯಾಲಯ ಮಾಡಿ ಸಾಕಷ್ಟು ರೈತರಿಗೆ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ರೈತರು ಮತ್ತು ಪಕ್ಕದ ಆಂಧ್ರ ಪ್ರದೇಶ ರೈತರಿಗೂ ಸಹ ನೆರವಾಗಕ್ಕೆ ಇದೆ. ಅದರ ಜೊತೆಗೆ ನಮ್ಮ ವಿಸ್ತರಣೆ ಕಾರ್ಯವನ್ನು 7 ಕೃಷಿ ವಿಜ್ಞಾನಗಳ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಘಟಕಗಳು ಇದೆ ನಮ್ಮಲ್ಲಿ. ಅವರು ನಮ್ಮ ಸಂಶೋಧನಾ ಎಲ್ಲ ಫಲಿತಾಂಶಗಳನ್ನು ತಗೊಂಡೋಗಿ ರೈತರಿಗೆ ಮುಗಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕುಲಸಚಿವ ಡಾಕ್ಟರ್ ದುರ್ಗೇಶ್, ಡಾಕ್ಟರ್ ಅಮರೇಗೌಡ, ಡಾಕ್ಟರ್ ಜಾಗೃತಿ ದೇಶಮಾನೆ, ಡಾಕ್ಟರ್ ಸುಂಕರ್, ಡಾಕ್ಟರ್ ಶಿವಶಂಕರ್, ಸತೀಶ್ ಕುಮಾರ್ ಇದ್ದರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123 535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು, ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಮೂಲಕ ಶಿರಡಿ ಮತ್ತು ಶಿಂಗನಪುರದಂತೆಯೇ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಮೊಬೈಲ್ ಸಂಖ್ಯೆ 7611993999. ಎಸಿ ಪಟ್ಟಿಗೆ ಬೇಡ ಜಂಗಮರ ಸೇರ್ಪಡೆ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು ಅಸಂಬದ್ಧವಾಗಿದೆ. ಬೇಡ ಜಂಗಮರು ನ್ಯಾಯಯುತ ಹಕ್ಕು ಪಡೆಯಲು ಸಾಧ್ಯವಿದೆ. ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದು ಸರಿಯಲ್ಲ. ಇದೀಗ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು, ಸಮೀಕ್ಷೆಯಲ್ಲಿ ಬೇಡ ಜಂಗಮರು ಜಾತಿ ಕಲಂನಲ್ಲಿ ಎಸ್ಸಿ ಎಂದು ಬರೆಯಿಸಲು ಹಿಂಜರಿಯಬಾರದು ಎಂದು ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಮಾಜ ಸಂಸ್ಥೆಯ ರಾಜ್ಯ ಗೌರವಾಧ್ಯಕ್ಷ ಕಲ್ಯಾಣಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಜಯನಗರದಲ್ಲಿ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಮಾತನಾಡಿದ್ದು ಸರಿಯಲ್ಲ. ಬೇಡ ಜಂಗಮರು ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ. ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ದುರುದ್ದೇಶದಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ. 9(1) ಕಲಂನಲ್ಲಿ ಬೇಡ ಜಂಗಮ ಜಾತಿಯ ಉಲ್ಲೇಖವಿದೆ. ಕಾನೂನಾತ್ಮಕವಾಗಿಯೇ ಬೇಡ ಜಂಗಮ ಸಮುದಾಯವನ್ನು ಎಸ್ಸಿ ಪಟ್ಟಿಗೆ ಸೇರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಈ ಹಿಂದಿನ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಆಂಜನೇಯ ಅವರು ಎಸ್ಸಿ ಪಟ್ಟಿಯಲ್ಲಿ ಇರುವ ಬೇಡ ಜಂಗಮ ವಿದ್ಯಾರ್ಥಿಗೆ ವಿದೇಶ ಪ್ರವಾಸಕ್ಕೆ 40 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಾಖಲೆಗಳಿವೆ, ಪರಿಶೀಲನೆ ಮಾಡಲಿ ಎಂದರು. 1995ರಲ್ಲಿ ಬಿ ಸೂರ್ಯನಾಥ ಕಾಮತ್ ಅವರು ಕುಲಶಾಸ್ತ್ರ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ದಾಖಲೆಗಳನ್ನು ತಿರುಚಿ ಮನಬಂದಂತೆ ಹೇಳಿಕೆ ನೀಡುತ್ತಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶೋಭೆ ತರುವಂತದ್ದಲ್ಲ. ಸಂವಿಧಾನದಲ್ಲಿ ಸರ್ವರಿಗೂ ಹಕ್ಕಿದೆ. ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಕೆಲವೊಂದು ಜಾತಿಗಳಿಗೆ 70 ವರ್ಷಗಳಿಂದ ಸೌಕರ್ಯಗಳು ಪಡೆಯುತ್ತಿದ್ದು, 50% ಜಾತಿಗಳಿಗೆ ಅವಕಾಶ ವಂಚಿತರಾಗಿದ್ದಾರೆ ಎಂದರು. ನ್ಯಾಯಾಲಯ ಆದೇಶ ಮಾಡಿದ ಸಾಕ್ಷಿಗಳಿವೆ. ನ್ಯಾಯಾಂಗ ನಿಂದನೆ ಮಾಡುವಂತಹ ಬಹಿರಂಗ ಹೇಳಿಕೆ ನೀಡಿರುವುದು ಸಂವಿಧಾನಿಕ ಹಾಗೂ ನ್ಯಾಯಾಂಗ ಬಗೆದ ಅನ್ಯಾಯವಾಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ ಎಂದರು. ಬೇಡ ಜಂಗಮರು ರಾಜಕಾರಣಿಗಳ ಹೇಳಿಕೆಗಳಿಂದ ಯಾರೂ ಹತಾಶರಾಗದೆ ಜಾತಿ ಸಮೀಕ್ಷೆ ವೇಳೆ ಜಾತಿ ಕಲಂನಲ್ಲಿ ಎಸ್ಸಿ ಎಂದು
ಬರೆಯಿಸಬೇಕು ಎಂದು ತಿಳಿಸಿದರು. ಮೊನ್ನೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷಗಳ ಸಾಧನಾ ಸಮಾವೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಗೆ ಅನ್ವಯಿಸಲಾಗದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಅದು ನಮ್ಮ ಬೇಡ ಜಂಗಮ ವಿಚಾರಕ್ಕೆ ಮಾತನಾಡಿದ್ದಾರೆ. ದ್ವಂದ್ವ ಮಾತುಗಳನ್ನಾಡಿದ್ದಾರೆ. ಲಿಂಗಾಯತ ಸಮಾಜದ ಜಂಗಮರಿಗೆ ಇದರ ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರು. ಆಮೇಲೆ ಬಡವರಿದ್ದರೆ ಅವ್ರಿಗೆ ನಾವು ಸಹಾಯ ಮಾಡೋಣ ಅನ್ನೋ ಮಾತು ಕೂಡ, ಲಿಂಗಾಯತರಲ್ಲಿ ಬಡವರಿದ್ದರೆ ಸಹಾಯ ಮಾಡೋಣ ಅಂತಕ್ಕಂಥ ನೀವೆಲ್ಲ ಮಾತುಗಳು ಕೇಳಿದ್ರಿ. ಆದರೆ ಜಂಗಮರಿಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಇದೇನು ಆಡಳಿತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಿಜಾಮರು ಏನು ಆಳ್ತಾ ಇದ್ರು, ಅವಾಗಲೂ ಕೂಡ ನಮ್ಮ ಜಂಗಮರಿಗೆ ಡಿಪ್ರೆಷನ್ ಕ್ಲಾಸಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ರು. ಯಾಕೆ ಜಂಗಮರಿಗೆ ಈ ಅನುಕೂಲವನ್ನು ಯಾಕೆ ಮಾಡಿಕೊಟ್ರು ಅಂದರೆ, ಅವಾಗೆಲ್ಲ ಊರಲ್ಲಿ ಯಾರೇ ಸತ್ರು ಮೊದಲು ಜಂಗಮರಿಗೆ ತಿಳಿಸ್ತಾ ಇದ್ರು. ಆ ಜಂಗಮರು ಶವವನ್ನು ಸಂಸ್ಕಾರವಂತರಾಗಿ ಮಾಡ್ತಿದ್ರು. ಹಣೆಗೆ ವಿಭೂತಿ ಹೆಚ್ಚಿ ಆ ಮೋಕ್ಷವನ್ನು ಕೊಡುವಂಥ ಕೆಲಸ. ಹೆಣ ಮುಟ್ಟೋದಂದರೆ ಅದು ಬಹಳ ಕೀಳು ಕೆಲಸ ಅನ್ನೋದು ಇರ್ತಾವೆ. ಹೀಗಾಗಿ ಇಂಥದ್ದೆಲ್ಲವನ್ನು ನೋಡಿ ಆಮೇಲೆ ಭಿಕ್ಷಾ ಬೇಡ ಜೀವನ ಮಾಡಬೇಕು. ಈಗಲೂ ಕೂಡ ರಾಜ್ಯದಲ್ಲಿ ಜಂಗಮರ ಪರಿಸ್ಥಿತಿ ಅದೇ ಸ್ಥಿತಿಯಲ್ಲಿದೆ. ಅದಕ್ಕಾಗಿ ನಮ್ಮ ಖರ್ಗೆ ಅವರು ಸಂವಿಧಾನದ ವಿಚಾರಗಳನ್ನು ಅಧ್ಯಯನ ಮಾಡದೆ ಭಾಳ ಜನ ಪ್ರೆಸ್ ಮೀಟ್ ಮಾಡ್ತಾರೆ, ಆಮೇಲೆ ಹೇಳಿಕೆಗಳು ಕೊಡ್ತಾರೆ, ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜಂಗಮರು ಯಾರು ಕೂಡ ಆಸೆಗೆ ಬಿದ್ದು ಪರಿಶಿಷ್ಟ ಜಾತಿಗೆ ಹೋಗ್ತಾ ಇಲ್ಲ. ನಾವು ಹುಟ್ಟಿರೋದೇ ಜಂಗಮರ ಜಾತಿಯಲ್ಲಿ, ಬೇಡ್ಕೊಂಡು ತಿನ್ನೋ ಜಾತಿಯಲ್ಲೇ ಹುಟ್ಟಿರೋದು ನಾವು. ಅದಕ್ಕಾಗಿ ಕಾನೂನುಗಳಿದ್ದಾವೆ, ತನಿಖಾ ಅಧಿಕಾರಿಗಳಿದ್ದಾರೆ. ನಿಮ್ಗೆ ಹಾಗೇನಾದರೂ ಅನುಮಾನ ಬಂದರೆ, ಯಾರ ಮೇಲೆ ಅನುಮಾನ ಬಂದರೆ ಅವ್ರಿಗೆ ತನಿಖೆಗಳು ಕೊಡಿಸಿ. ಅವ್ರ ಸರ್ಕಾರಿ ಸಭೆಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಒಂದು ಸಮಾಜದ ವಿರುದ್ಧವಾಗಿ ಮಾತನಾಡೋದು ಯಾವ ನ್ಯಾಯ? ಅದರಲ್ಲಿ ನೀವು ಮುತ್ಸದ್ದಿ ರಾಜಕಾರಣಿಗಳು. ನಮಗೆಲ್ಲ ಹೆಮ್ಮೆ, ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಪ್ರತಿಷ್ಠಿತ ಸ್ಥಾನಮಾನಗಳನ್ನು ತಗೊಂಡಿದ್ದಾರೆ ಅಂತಕ್ಕಂಥ ಹೆಮ್ಮೆ ಮತ್ತು ಅಭಿಮಾನ. ಅವರು ಸಾರ್ವಜನಿಕ ಸಭೆಗಳಲ್ಲಿ ಈ ವಿಚಾರ ಮಾತಾಡೋದು ತಪ್ಪು, ಅದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು. ಅದನ್ನು ಹೇಳಲಿಕ್ಕೆ ನಾವು ಬಂದಿದ್ದೀವಿ. ಕೆಲ ಅಧಿಕಾರಿಗಳು ಖರ್ಗೆ ಅವರ ಹೇಳಿಕೆಗಳನ್ನು ಕೇಳಿಸಿಕೊಂಡು ಮೌಖಿಕವಾಗಿ ನಮ್ಮ ಬೇಡ ಜಂಗಮರನ್ನ ಏನು ನಮೂನೆ ಮಾಡ್ಕೊಳ್ತಾ ಇಲ್ಲ ಪರಿಶಿಷ್ಟ ಜಾತಿಯಲ್ಲಿ. ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂದರೆ, ಮೇಲಧಿಕಾರಿಗಳು ನಮಗೆ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ನಮ್ಮ ಜನ ನೀವು ಮೌಖಿಕವಾಗಿ ವಿಡಿಯೋ ಮಾಡ್ತೀವಿ ಹೇಳ್ರಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ನಾಗಮೋಹನ್ ದಾಸ್ ಅವರು ಕೂಡ ಯಾರೂ ಏನು ಮಾಡಲಿಕ್ಕೆ ಬರೋದಿಲ್ಲ. ಸಂವಿಧಾನದಲ್ಲಿ 101 ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬೇಡ ಜಂಗಮರು 19.1ರಲ್ಲಿ ಇರೋದು ನಿಜ. ಈ ಸಂದರ್ಭದಲ್ಲಿ ವೀರಯ್ಯ ಸ್ವಾಮಿ ಆಶಾಪುರ್, ಬಸಲಿಂಗಯ್ಯ ಸ್ವಾಮಿ, ಶಿವಯ್ಯ ಸ್ವಾಮಿ, ಸುಲೋಚನಾ, ಪ್ರಭು ಸೇರಿದಂತೆ ಇತರರಿದ್ದರು. ದಲಿತ ದಮನಿರತರಿಗೆ 2 ಅತಿ ದೊಡ್ಡ ಶತ್ರುಗಳು ಎಂದರೆ ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಗಳಾಗಿದ್ದು, ಈ ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜಾತಂತ್ರವನ್ನು ರಾಜಕೀಯ ಪ್ರಜಾತಂತ್ರ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಸಾಹಿತಿ ಹಾಗೂ ಚಿಂತಕ ಶಿವಸುಂದರ್ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ವರ್ತಮಾನ ಸಂದರ್ಭದ ರಾಜಕಾರಣ ತತ್ವ ಸಿದ್ಧಾಂತಗಳ ಮನನ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬರೆದ
ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ ವಿಷಯ ಕುರಿತು ವಿಷಯ ಮಂಡಿಸಿದರು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹಾಗೂ ಪತ್ರಿಕಾ ರಂಗ ಈ 4 ಅಂಗಗಳಿಂದ ಸಂವಿಧಾನ ಕುರಿತು ವಿಪರತೆ ಮೂಡುತ್ತದೆ. ಈ 4 ಅಂಗ ಅಥವಾ ಸಂಸ್ಥೆಗಳನ್ನು ನಮ್ಮನ್ನು ಸಂಪೂರ್ಣವಾಗಿ ಸೋಲಿಸುತ್ತಿವೆ. 3000 ವರ್ಷದ ನಾಗರಿಕತೆಯಿಂದಲೂ ಇರುವ ಸಮಾನತೆಯು ಪ್ರಸ್ತುತ ಮಾಯವಾಗುತ್ತಿದೆ ಎಂದರು. 1949ರಲ್ಲಿ ಸಂವಿಧಾನ ರಚನೆಯಾದ ನಂತರ ಅದನ್ನು ಸಮರ್ಪಿಸಿಕೊಂಡಿದ್ದೇವೆ. ಜೊತೆಗೆ ಸಮಾಜದಲ್ಲಿ ವೈರುಧ್ಯವಾದ ಯುಗವನ್ನು ಪ್ರವೇಶಿಸಿದ್ದೇವೆ. ಸಾಮಾಜಿಕ ಹಾಗೂ ಆರ್ಥಿಕ ವೈರುಧ್ಯಗಳು ಹೆಚ್ಚಾಗಿದ್ದು, ಸಾಮಾಜಿಕ ಪ್ರಜಾತಂತ್ರದಲ್ಲಿ ಬ್ರಾಹ್ಮಣಶಾಹಿ ಹಾಗೂ ಆರ್ಥಿಕ ಪ್ರಜಾತಂತ್ರದಲ್ಲಿ ಬಂಡವಾಳಶಾಹಿ ದಮನಿರತರಿಗೆ ದೊಡ್ಡ ಶತ್ರುಗಳಾಗಿವೆ. ಈ ಎರಡೂ ಶತ್ರುಗಳನ್ನು ರಾಜಕೀಯ ಪ್ರಜಾತಂತ್ರದಿಂದ ನಾಶ ಮಾಡಲಾಗುವುದು ಎಂದು ತಿಳಿಸಿದರು. ಪಕ್ಷಗಳು ತೀವ್ರ ರೀತಿಯಲ್ಲಿ ಕೂಲಗೆಟ್ಟು ಹೋಗಿದ್ದು, ಸಂವಿಧಾನಕ್ಕೂ ಒಂದು ಏಜೆನ್ಸಿಯ ಅಗತ್ಯ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಸಿಖ್ಗಳಂತೆ ದಲಿತರಿಗೂ ಚುನಾವಣೆಯಲ್ಲಿ ಕನಿಷ್ಠ ಪ್ರಾತಿನಿಧ್ಯ ಸಿಗಬೇಕಿದೆ. 1942ರಲ್ಲಿ ಭಾವಿ ಭಾರತವನ್ನು ಕಟ್ಟಲು ಚರ್ಚೆಗಳು ನಡೆದಿದ್ದು, ಸಂವಿಧಾನ ಸಭೆಯೂ ಆಗಿದೆ. ಆದರೆ ಅಂಬೇಡ್ಕರ್ ಅವರು ಅಂದುಕೊಂಡಂತೆ ಭಾರತ ನಿರ್ಮಾಣವಾಗಿಲ್ಲ ಎಂದರು. ಸಂವಿಧಾನದಲ್ಲಿ 141 ಬಾರಿ ವಿ ದ ಪೀಪಲ್ ಎಂದು ಬಳಸಲಾಗಿದೆ. ಇದೊಂದು ಅತ್ಯುತ್ತಮವಾದ ಅಂಶವಾಗಿದ್ದು, ಒಂದು ದೇಶದಲ್ಲಿ 2 ವಿಧದಲ್ಲಿ ರಾಜಕಾರಣ ನಡೆಯುತ್ತದೆ. ಒಂದು ಕೇಂದ್ರ ಸರ್ಕಾರದ ರಾಜಕಾರಣ, ಇನ್ನೊಂದು ರಾಜ್ಯ ರಾಜಕಾರಣ. ಆದರೆ ಭಾರತದಲ್ಲಿ ಕೆಟ್ಟದೊಂದು ರಾಜಕಾರಣವಿದ್ದು, ಕೇಂದ್ರ ಸರ್ಕಾರ ಬಲಿಷ್ಠವಾದಾಗ ತಮ್ಮ ವಿರೋಧ ಪಕ್ಷಗಳು ಆಡಳಿತದಲ್ಲಿ ಇರುವ ರಾಜ್ಯಗಳ ಮೇಲೆ ತಮ್ಮ ಶಕ್ತಿ ಪ್ರದರ್ಶನ ತೋರಿಸುವುದು ಇದೊಂದು ಕೆಟ್ಟ ಹಾಗೂ ಕಾಳಸಂತೆಯ ವ್ಯಾಪಾರದಂತಿದೆ ಎಂದು ತಿಳಿಸಿದರು. ದೇಶದಲ್ಲಿ ಎಂದಿಗೂ ಸಂಪತ್ತು ಎನ್ನುವುದು ಒಂದೇ ಕಡೆ ಕೇಂದ್ರೀಕೃತವಾಗಬಾರದು. ನಮ್ಮಲ್ಲಿ ಅಸಮಾನತೆ ಹಾಗೂ ತಾರತಮ್ಯಗಳ ಬೇರು ಆಳವಾಗಿದ್ದು, ಮೂಲಭೂತ ಹಕ್ಕುಗಳ ಅವಶ್ಯಕತೆ ಹೆಚ್ಚಿದೆ. ಸಂಪತ್ತು, ಅಧಿಕಾರ, ಶಿಕ್ಷಣದಿಂದ ದೂರ ಇರುವವರು ನಿಜವಾದ ಅಲ್ಪಸಂಖ್ಯಾತರಾಗಿದ್ದಾರೆ ಎಂದರು. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಉಳ್ಳವರ ಸ್ವಾತಂತ್ರ್ಯವಾಗುತ್ತದೆ. ಜಾತಿ, ಲಿಂಗ ತಾರತಮ್ಯ ಇರುವವರೆಗೂ ನಮ್ಮಲ್ಲಿ ಸಮಾನತೆ ಬರುವುದಿಲ್ಲ ಎಂದು ಹೇಳಿದರು. ಒಂದು ವಾರ ಪ್ರೊಫೆಸರ್ ಅಲಿ ಖಾನ್ ಮೊಹಮ್ಮದ್ ಅಂತೇಳಿ ಒಬ್ಬ ಅಶೋಕ ಯೂನಿವರ್ಸಿಟಿಯ ಲೆಕ್ಚರರ್, ಆತನ ಟ್ವೀಟ್ ಬಹಳ ಜನ ನೀವು ನೋಡಿದ್ರಿ. ಆತನ ಟ್ವೀಟ್ ಅಲ್ಲಿ ಪ್ರಧಾನಮಂತ್ರಿಯವರು ಮಾಡಿರೋದನ್ನ ಎಲ್ಲವನ್ನೂ ಕೂಡ ಸಮರ್ಥಿಸ್ತಾರೆ. ಪತ್ರಿಕಾಗೋಷ್ಠಿನಲ್ಲಿ ಏನು ಕುರೇಶಿ, ಜೋಬಿಕಾ ಸಿಂಗ್ ಮತ್ತು ವಿಕ್ರಮ್ ಬಸ್ರಿ ಅವರಿದ್ರು, ಇವೆಲ್ಲವೂ ಕೂಡ ನೋಟಕ್ಕೆ ದೃಶ್ಯವಾಗಿ ಚೆನ್ನಾಗಿದೆ. ಇದು ಏನು ಸೂಚಿಸುತ್ತೆ ಅಂತಂದ್ರೆ, ನಮ್ಮ ಭಾರತ ಧರ್ಮಾಧಾರಿತವಾದಂಥ ದೇಶ ಅಲ್ಲ, ಒಂದು ಸೆಕ್ಯುಲರ್ ದೇಶ ಅಂತ ಸೂಚಿಸುತ್ತೆ. ಇದೊಂದು ಇಲ್ಯೂಷನ್ ಹೌದು, ಒಂದು ಅಲ್ಯೂಷನ್ ಹೌದು. ಯಾವುದಕ್ಕಪ್ಪ ಅಂತಂದ್ರೆ, ನಾವು ಪಾಕಿಸ್ತಾನದ ತರ ಅಲ್ಲ ಅಂತ ಹೇಳುವುದಕ್ಕೆ ಇದನ್ನು ಮಾಡಿರೋದು ಬಹಳ ಚೆನ್ನಾಗಿ. ಆದರೆ ಇದು ಕೇವಲ ಒಂದು ದೃಶ್ಯವಾಗಿ ಉಳ್ಕೋಬಾರದು, ವಾಸ್ತವಿಕವಾಗಿ ಪರಿಣಮಿಸಬೇಕು. ಆದರೆ ವಾಸ್ತವದಲ್ಲಿ ನಿರಂತರವಾಗಿ ಈ ದೇಶದಲ್ಲಿ ಒಂದು ಧರ್ಮ ಕಾರಣಕ್ಕಾಗಿ ಹಲ್ಲೆಗಳು ನಡೀತಾ ಇದ್ದಾವೆ. ಇವತ್ತು ಬಲಪಂಥೀಯರು ಕೂಡ ಕುರೇಶಿ ಅವರನ್ನ ಹಾಡು ಹೊರಟಿದ್ದಾರೆ. ಅವರು ಅದೇ ಬಾಯಿನಲ್ಲಿ ಈ ದೇಶದಲ್ಲಿ ನಡೀತಿರುವಂತ ಈ ಒಂದು ಲಿಂಚಿಂಗ್ಗಳು, ಇವುಗಳ ಬಗ್ಗೆನೂ ಕೂಡ ಧ್ವನಿ ಎತ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತೇಳಿ ಮೋದಿ ಮೋದಿ ಮಾಡಿರೋ ಎಲ್ಲಾ ಕ್ರಮಗಳನ್ನು ಬೆಂಬಲಿಸ್ತಾರೆ, ಪಾಕಿಸ್ತಾನವನ್ನ ದೂಷಿಸ್ತಾರೆ. ಇದನ್ನು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದ್ರೆ ಇದು ಸೇನೆಗೆ. ಇದೇ ವೇಳೆ ಹೈದರಾಬಾದ್ ಕರ್ನಾಟಕ ಜನಾಂದೋಲನದ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಸ್ತುತ ಸಮಾಜದಲ್ಲಿ ಬದುಕನ್ನು ಬಿಟ್ಟು ಭಾವನಾತ್ಮಕ ವಿಷಯಗಳ ಕುರಿತು ಚರ್ಚೆಗಳಾಗುತ್ತಿವೆ. ಜನ ವಿರೋಧಿ ಜಾತಿವಾದ ಮಾತುಗಳು ಬಿಟ್ಟು ಬದುಕಿಗೆ ಪೂರಕವಾದ ತತ್ವ ಚಿಂತನೆಗಳು ಬೆಳೆಯಬೇಕಿದೆ ಎಂದರು. ಪ್ರಸ್ತುತ ಸಂವಿಧಾನವನ್ನು ಕಡೆಗಣಿಸುವ ಪ್ರಕ್ರಿಯೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿದ್ದು, ಸಂವಿಧಾನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಿದೆ. ಸಂವಿಧಾನವೇ ನಮ್ಮ ಜೀವನದ ಆದರ್ಶ ತತ್ವ ಸಿದ್ಧಾಂತವಾಗಬೇಕಿದೆ. ಆದರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕ್ರಿಮಿನಲ್ ಹಿನ್ನೆಲೆಯಿರುವ ವ್ಯಕ್ತಿಗಳು, ದೇಶದ ಗೃಹ ಸಚಿವರು, ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರಾಗಿರುವುದು ದುರಂತವಾಗಿದೆ. ಸಂವಿಧಾನ ಸಶಕ್ತವಾಗಬೇಕಿದೆ ಎಂದರು. ವರ್ತಮಾನದ ಪ್ರಭುತ್ವ ಸ್ವರೂಪದ ಆಳ ಅಗಲ ತಿಳಿದುಕೊಳ್ಳದೆ ಸಂವಿಧಾನ ಉಳಿಸಲು ಸಾಧ್ಯವಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಣ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ತೊಲಗಿಸಲು ಯುವಕರನ್ನು ಒಳಗೊಂಡ ಚರ್ಚೆಗಳಾಗಬೇಕಿದೆ. ಚರ್ಚೆಗಳು ಸಮಾಜದ ಮುಂದೆಯೂ ಹೋಗಬೇಕಿದೆ ಎಂದು ಹೇಳಿದರು. ದರ್ಶನೆಯೊಳಗೆ ಆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಹೇಳಿ. ಒಂದು ತತ್ವದ ಮಚಿತ ಹೊರಗೆ ಬರ್ತಿತ್ತು. ಆ ಮೌಲ್ಯಗಳು ನಮ್ಮನ್ನೆಲ್ಲ ಪ್ರೇರೇಪಿಸಿದ್ರು. ನನ್ನ ಒಡನಾಡಿಗಳು ಅನೇಕರು ಅಂಥ ಚರ್ಚೆಗಳ ಮೂಲಕ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಬಹಳ ಕಾಳಜಿಯಿಂದ ವರ್ತಮಾನ ಸಂದರ್ಭದ ರಾಜಕಾರಣದಲ್ಲಿ ಯಾವ ವಿಷಯಗಳು ಚರ್ಚೆಗೆ ಬರಬೇಕು, ಯಾವ ವಿಷಯಗಳು ಮುಂದರಿಗೆ ಬರಬೇಕು,
ಬದುಕಿನ ಬಗ್ಗೆ ಮಾತಾಡುವುದನ್ನು ಬಿಟ್ಟು ಕೇವಲ ಭಾವನಾತ್ಮಕ ವಿಷಯಗಳ ಕಡೆಗೆ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಮೂಲ ಅಂಶಗಳ ಕಡೆಗೆ ಗಮನ ಸೆಳೆಯುವಂಥ ಚರ್ಚೆಗಳು ಶುರುವಾಗಿದೆ. ನನಗೆ ನೆನಪಿದೆ 80-90ರ ದಶಕದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಬೌದ್ಧಿಕ ವಲಯದಲ್ಲಿ, ಸಾಹಿತ್ಯಿಕ ವಲಯದಲ್ಲಿ ಗಾಂಧಿವಾದ, ಅಂಬೇಡ್ಕರ್ವಾದ, ಬಸವ ತತ್ವ, ಲೋಹಿಯಾವಾದ, ಮಾರ್ಕ್ಸ್ವಾದ ಇತ್ಯಾದಿಗಳ ಬಗ್ಗೆ ಚರ್ಚೆಗಳಾಗ್ತಿತ್ತು ಶಾಲಾ. ಸರ್ಕಾರಿ ಬಸ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬಸ್ ಚಾಲಕ ಸೇರಿ 5 ಗಂಭೀರ ಗಾಯಗಳಾಗಿದ್ದು, ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ರಾತ್ರಿ ಶುಕ್ರವಾರ ನಡೆದಿದೆ. ಸಿಂಧನೂರಿನಿಂದ ರಾಯಚೂರು ಕಡೆಗೆ ಹೊರಟಿದ್ದ ಲಾರಿಗೆ ರಾಯಚೂರು ಕಡೆಯಿಂದ ರಭಸದಿಂದ ಬಂದ ರಾಯಚೂರು ಕೊಪ್ಪಳ ಬಸ್ ಡಿಕ್ಕಿ ಹೊಡೆದಿದೆ. ಬಸ್ಸಿನಲ್ಲಿ ಇದ್ದ ಸುಮಾರು 13 ಜನರಿಗೆ ತಲೆ, ಕೈ, ಕಾಲು ಮತ್ತಿತರ ಕಡೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಇದರಲ್ಲಿ ಬಸ್ ಚಾಲಕ ಉಮೇಶ್ ಜಾಲಿಹಾಳ, ಪ್ರಯಾಣಿಕರಾದ ಶಹನಾಜ್ ಸಿರುಗುಪ್ಪ, ಪೂರ್ಣಿಮಾ ದಾಸ್ ಸಿಂಧನೂರು, ಜಗನ್ನಾಥ್ ಸಿಂಧನೂರು, ವಾಚನ್ ರಾಮ್ ಎನ್ನುವವರಿಗೆ ಗಂಭೀರ ಗಾಯಗಳಾಗಿದ್ದು, ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನುಳಿದ ಕೆಲ ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಈ ಕುರಿತು ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಟ್ಟಣದ ಬಸವ ವೃತ್ತದಲ್ಲಿ ಸೈಯದ್ ಸಬ್ಜಲಿ ಸತ್ತಾರ್ ರಹಮತುಲ್ಲಾ ತಾತನವರ ಸೇವಾ ಸಮಿತಿ ವತಿಯಿಂದ ಮಾನ್ವಿ ಕುತುಬ್ನ ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ರಹಮತುಲ್ಲಾ ಅಲೆ ಅವರ ಉರುಸ್ ಅಂಗವಾಗಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ನಡೆಸಲಾಯಿತು. ಮಾನ್ವಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಜಿ ಸುಧಾಕರ್, ಜಾವೀದ್ ಖಾನ್, ಗೋಪಾಲ್ ಇಬ್ರಾಂಪುರ್, ಮಿರ್ಜ್ ಆದಂ ಬೇಗ್, ಆಲಂ ಬಾಷಾ, ಬಂದೆ ನವಾಜ್, ರೆಹಮತ್ ಅಲಿ, ಹಾಶಿಂ ಖುರೇಶಿ, ಶಾಲಂ ಮುಲ್ಲಾ, ಸಾಬಿರ್ ಮೆಹದಿ, ಅಬ್ರರ್ ಖುರೇಶಿ, ಸೈಯದ್ ನಜರುದ್ದೀನ್ ಖಾದ್ರಿ, ರೆಹಮತ್ ಅಲಿ, ಶರಣಯ್ಯ ನಾಯಕ್, ವಿಜಯ್ ಕುಮಾರ್, ಇಮ್ರಾನ್ಪುರ್ ಸೇರಿದಂತೆ ಇನ್ನಿತರರು ಇದ್ದರು. ಜೂನ್ ಒಳಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೊಳಿಸಲಿ, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಸಿದ್ದರಾಮಯ್ಯ ಬೆಂಬಲ, ಎಚ್ ಆಂಜನೇಯ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಒತ್ತಾಯಕ್ಕೆ ಈಗಲೂ ಬದ್ಧ, ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಕುಂಠಿತ, ಕುಮಾರ್ ಬಂಗಾರಪ್ಪ. ಮೇ 26ರಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ, ಓರ್ವ ಪ್ರಗತಿಪರ ರೈತನಿಗೆ ಗೌರವ ಡಾಕ್ಟರೇಟ್, ಡಾಕ್ಟರ್ ಹನುಮಂತಪ್ಪ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಖಂಡನೆ, ಬೇಡ ಜಂಗಮರು ಎಸ್ಸಿ ಎಂದು ಬರೆಯಿಸಿ ಕಲ್ಯಾಣಸ್ವಾಮಿ. ಸಾಮಾಜಿಕ ಆರ್ಥಿಕ ಪ್ರಜಾತಂತ್ರಗಳು ದಲಿತ ದಮ ನಿರತರ ಅತಿ ದೊಡ್ಡ ಶತ್ರುಗಳು, ಶಿವಸುಂದರ್. ಉರುಸ್ ಅಂಗವಾಗಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ. ಮತ್ತು ಬಸ್ ಲಾರಿ ಡಿಕ್ಕಿ 18 ಜನರಿಗೆ ಗಾಯ, 5 ಸ್ಥಿತಿ ಗಂಭೀರ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ.